ಬಿಜೆಪಿ ಮಾಡ್ತಾ ಇರುವಂತ ಈ ಆರೋಪಕ್ಕೆ ಗೃಹ ಇಲಾಖೆ ಮಾತ್ರ ಸೈಲೆಂಟ್ ಆಗಿದೆ. ಅದರ ಜೊತೆಗೆ ಪರಮೇಶ್ವರ್ ಅವರು ಕೂಡ ಉತ್ತರ ಕೊಡಬೇಕು ಅಂತ ಬಿಜೆಪಿ ಈಗ ಆಗ್ರಹಿಸ್ತಾ ಇದೆ. ಸಿಎಂ ಹಾಗೂ ಸಚಿವರು ಉತ್ತರ ಕೊಡ್ತಿದ್ರು ಕೂಡ ಪರಮೇಶ್ವರ್ ಮಾತ್ರ ಮೌನಕ್ಕೆ ಜಾರಿದ್ದಾರೆ. ಸಿಟಿ ರವಿಯನ್ನ ಪೊಲೀಸರು ಸುತ್ತಾಡಿಸಿದ್ದರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಈಗ ಬಿಜೆಪಿಯ ಫೇಕ್ ಎನ್ಕೌಂಟರ್ ಆರೋಪಕ್ಕಾದ್ರೂ ಪ್ರತಿಕ್ರಿಯೆಯನ್ನ ಕೊಡ್ತಾರಾ? ಬಿಜೆಪಿ ಈಗ ಪ್ರಶ್ನೆಯನ್ನ ಕೇಳ್ತಾ ಇದೆ. ಯಾಕೆ ಸೈಲೆಂಟ್ ಆಗಿದೆ ಗೃಹ ಇಲಾಖೆ, ಯಾಕೆ ಉತ್ತರವನ್ನ ಕೊಡ್ತಾ ಇಲ್ಲ, ಯಾಕೆ ಹೋಮ್ ಮಿನಿಸ್ಟರ್ ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಪೊಲೀಸರು ಸುತ್ತಾಡಿಸಿದ್ದು ಕೂಡ ಗೊತ್ತಿಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟ ನಂತರ ಹಾಗಿದ್ದಾಗ ಯಾರ ಕುಮ್ಮಕ್ಕಿನ ಮೇಲೆ ಈಗ ಮಾಡಿದ್ರು ಪೊಲೀಸರು? ಒಬ್ಬ ಜನಪ್ರತಿನಿಧಿಯನ್ನ ಈ ರೀತಿಯಾಗಿ ಸುತ್ತಾಡಿಸುವಂತ ಕೆಲಸಕ್ಕೆ ಯಾರ ಸೂಚನೆ ಮೇಲೆ ನಡೀತು? ಏಕಾಏಕಿಯಾಗಿ ಅವರೇ ಮಾಡೋಕ್ಕಾಗುತ್ತಾ ಹೀಗೆ ಅಂತ? ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್. ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಇಟ್ ಬಿಕಮ್ಸ್ ಸಬ್ಜುಡಿಸ್. ಆದ್ದರಿಂದ ಯಾವ ವಿಚಾರಗಳನ್ನು ಕೂಡ ಅದರ ಬಗ್ಗೆ ಚರ್ಚೆ ಮಾಡೋದು ಸರಿ ಕಾಣಿಸಲ್ಲ. ಅದರಿಂದ ಯಾವುದೇ ಪ್ರಶ್ನೆಗೂ ಕೂಡ ನಾನು ಅದನ್ನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಅಲ್ಲಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿಲ್ಲ. ಪೊಲೀಸ್ನವರು ಅವರು ಸರಿ ಮಾಡಿದ್ದೀವಿ ಅಂತ ಅವರ ವಾದ ಇರ್ತದೆ. ಆದರೆ ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ. ಅಲ್ಲಲ್ಲ, ಅವರು ಇದು ಏನಾಗಿದೆ ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಹಿತಿಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಅವರು ಇವ್ರನ್ನ ಕೇಳೋದೇನೇ ಜಡ್ಜ್ಮೆಂಟ್ ಬಂದಿದೆ ಅಂತ ಹೇಳಿದರು. ಆದರೆ ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಗೃಹ ಮಂತ್ರಿಗಳ ಆದೇಶ ಇಲ್ಲದೇನೆ ಯಾವುದು ಕೂಡ ಬೆಳವಣಿಗೆಗಳು ಆಗಿಲ್ಲ ಅನ್ನೋದಾದ್ರೆ, ಗೃಹ ಮಂತ್ರಿಗಳಿಗಿಂತಲೂ ಕೂಡ ತುಂಬಾ ಪವರ್ಫುಲ್ ಆಗಿರುವಂತವರ ಸೂಚನೆಯ ಮೇರೆಗೆ ಈ ಬೆಳವಣಿಗೆಗಳಾಗಿದೆ ಅಂತಂದ್ರೆ ತಪ್ಪಾಗುತ್ತಾ ಅಂತ ಸುಖೇಶ್? ಖಂಡಿತ ಅದನ್ನು ಮೀರಿ ಕೂಡ ಈ ಪ್ರಕರಣ ನಡೆದಿದೆ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲೂ ಚರ್ಚೆ ಮತ್ತು ಬಿಜೆಪಿ ನಾಯಕರುಗಳು ಕೂಡ ಆರೋಪ ಮಾಡುವಾಗ ಇದನ್ನೇ ಮಾಡ್ತಾ ಇರುವಂಥದ್ದು ಕೂಡ ಕಾರಣದ ಕೈ ಅನ್ನುವಂಥದ್ದು ಅಥವಾ ಪ್ರಭಾವಿ ನಾಯಕರೊಬ್ಬರು ಇದೆಲ್ಲವನ್ನು ಕೂಡ ನಿರ್ವಹಿಸಿದ್ರು. ಅವರ ಸೂಚನೆಯ ಮೇರೆಗೆ ಇವೆಲ್ಲವೂ ಕೂಡ ಬೆಳವಣಿಗೆಗಳು ಆಯಿತು ಅನ್ನುವಂಥದ್ದು ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಭಿನ್ನ ಅಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಬಹಿರಂಗಪಡಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ. ಬೆಳಗಾವಿಯ ಕಾರಣಕ್ಕಾಗಿ ಅಥವಾ ಬೆಳಗಾವಿಯಲ್ಲಿ ಮುಂದಿನ ಒಂದು ವಾರದಲ್ಲಿ ಇರುವಂಥ ಕಾರ್ಯಕ್ರಮಗಳ ಕಾರಣಕ್ಕಾಗಿ ಸದ್ಯಕ್ಕೆ ಯಾವುದು ಬೇಡ ಅನ್ನುವಂಥ ಕಾರಣಕ್ಕೆ. ಆದರೆ ಎಲ್ಲೊಂದು ಹಂತದಲ್ಲಿ ಗೃಹ ಸಚಿವರು ಕೂಡ ಒಂದು ರೀತಿಯ ಬೇಸರ ಅಸಮಾಧಾನ ವ್ಯಕ್ತಪಡಿಸಿ ಕೂಡ ನಡೀತು. ಅಂದರೆ ಇವೆಲ್ಲವನ್ನು ನೋಡ್ತಾ ಹೋದರೆ ಎಲ್ಲ ವ್ಯಾಪ್ತಿಯನ್ನು ಮೀರಿ ಎಲ್ಲರ ಕೈ ಮೀರಿ ಇನ್ನೊಬ್ಬರು ಅದನ್ನು ನಿರ್ವಹಿಸಿದ್ರು ಅನ್ನುವಂಥದ್ದು. ಆ ಶಕ್ತಿ ಯಾವುದು ಅನ್ನೋದ್ರ ಬಗ್ಗೆ ಬಿಜೆಪಿ ತನ್ನದೇ ಆದ ಅನುಮಾನ ಕೂಡ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ಸಲ್ಲೂ ಕೂಡ ಅದೇ ವಿಚಾರದಲ್ಲಿ ಒಂದಷ್ಟು ಅಂದರೆ ಇಲಾಖೆಯ ವ್ಯಾಪ್ತಿಯನ್ನು ಮೀರಿ ಕೂಡ ನಿರ್ವಹಣೆ ಮಾಡಿದ್ರೆ ಅನ್ನುವಂಥ ಬೇಸರ ಕೂಡ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರುಣ್, ಓಕೆ ಸುಖೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.